ಪುಟ್ಟ ಕತೆ. ಉಪಕಾರಕ್ಕೆ ಪ್ರತಿ ಉಪಕಾರ. ಒಂದು ದಿನ ಒಂದು ಇರುವೆ ನದಿಯಲ್ಲಿ ಬಿದ್ದಿತ್ತು. ಅದು ದಡ ಸೇರಲು ಪ್ರಯತ್ನಿಸುತ್ತಿತ್ತು. ನದಿಯ ಅಲೆಗಳ ಹೊಡೆತಕ್ಕೆ ದಡ ಸೇರಲು ಸಾಧ್ಯವಾಗದೆ ಕೊಚ್ಚಿ ಹೋಗುವುದನ್ನು ಕಂಡ ಪಾರಿವಾಳ ಇರುವೆಯನ್ನು ರಕ್ಷಿಸಲು ಒಂದು ಉಪಾಯವನ್ನು ಮಾಡಿತು. ಅದೇನೆಂದರೆ, ಮರದಲ್ಲಿದ್ದ ಒಂದು ಎಲೆಯನ್ನು ತನ್ನ ಕೊಕ್ಕಿನಿಂದ ಕಿತ್ತು ನೀರಿನಲ್ಲಿ ಹಾಕಿತು. ಇರುವೆಯು ಎಲೆಯ ಸಹಾಯದಿಂದ ಎಲೆಯನ್ನೇರಿ ದಡಕ್ಕೆ ಸೇರಿತು. ಒಂದು ದಿನ ಬೇಟೆಗಾರನೊಬ್ಬ ಆ ಪಾರಿವಾಳದ ಮೇಲೆ ಗುರಿ ಇಟ್ಟಿದ್ದನು. ಅದನ್ನು ಕಂಡ ಇರುವೆಯು ತನ್ನ ಪ್ರಾಣ ಉಳಿಸಿದ ಪಾರಿವಾಳವನ್ನು ಕಾಪಾಡಲು ಇರುವೆಯು ಅವನ ಹತ್ತಿರ ಹೋಗಿ ಕಾಲನ್ನು ಕಚ್ಚುವುದರ ಮೂಲಕ ಬೇಟೆಗಾರನ ಗುರಿ ತಪ್ಪಿಸಿತು. ಪಾರಿವಾಳವು ಪ್ರಾಣಾಪಾಯದಿಂದ ಪಾರಾಗಿ ಹಾರಿಹೋಯಿತು. ಈ ಕಷ್ಟಕಾಲದಲ್ಲಿ ಇದ್ದ ಸ್ನೇಹಿತರಿಗೆ ನಾವು ಸಹ ಸಹಾಯ ಮಾಡಿದರೆ ನಮಗೂ ಸಹ ಕಷ್ಟಕಾಲದಲ್ಲಿ ಪ್ರತಿಯಾಗಿ ಸಹಾಯ ಸಿಗುತ್ತದೆ.